ಪದವೀಧರ ಸಂಘಟನೆಗಳ ಮುಖಂಡರೇ, ಮಾದಿಗ ಸಂಘಟನೆಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳೇ, ಹೋರಾಟಗಾರರೇ, ಈಗ ತಾನೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಜನಪ್ರಿಯ ಆಯುಕ್ತರಾದ ರಾಕೇಶ್ ಕುಮಾರ್ ಸಾಹೇಬರು ಬಂದಿದ್ದಾರೆ. ಅವರು ಸರ್ಕಾರದ ಪರವಾಗಿ ಮನವಿಯನ್ನು ತಗೊಂಡೋಗ್ತಾರೆ. ಆ ಮೊದಲು ಕೆಲವು ವಿಚಾರಗಳನ್ನು ಮನವಿಗೆ ಸಂಬಂಧಪಟ್ಟಂಗೆ ಮತ್ತು ಕಾರ್ಯಕ್ರಮದ ವಿಚಾರನ ನಾನಿಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯ ಮುಖಂಡರು ಕೆಳಗಡೆ ಇದ್ದೀರಿ. ಅನೇಕ ಸಂಘಟನೆಗಳ ಹೋರಾಟಗಾರರು, ಹಮ್ಮಿಕೊಂಡಿರುವಂಥ ಸಾಹಿತಿಗಳು ಮತ್ತು ದಲಿತ ಸಂಘರ್ಷ ಸಮಿತಿ ಅನೇಕ ಪರಮೇಶ್ವರಿ ಇದ್ದಾರೆ, ಲಕ್ಷ್ಮೀ ಮೂಡ್ಲೆ ಇದ್ದಾರೆ, ಸುಂದರು, ರಂಜಿತ್ತು, ಜೀವ ಮತ್ತು ಶರವಣ, ಅನೇಕ ಮುಖಂಡರುಗಳು. ಆಮೇಲೆ ನಮ್ಮ ನಾಗರಾಜು ಮತ್ತು ತೋಟಹಳ್ಳಿ ನರಸಿಂಹಮೂರ್ತಿ ವೇತಿನ ಬರಲೆಯಲ್ಲ ಅಲ್ಲೆಲ್ಲ ಲಿಂಗಳ್ಳಿಯ ಚಳುವಳಿಯ ಕೃಷ್ಣಪ್ಪನವ್ರ ಸಂಘಟನೆಯಿಂದ ಹಿಡಿದು ಮಾರಪ್ಪನವರು, ಕೇಶವಮೂರ್ತಿ ಅವರು, ನಮ್ಮ ಮುನ್ರಾಜ್ ಬಿ ಆರ್ ಮುನ್ರಾಜದವರು, ಲಿಂಗರಾಜು ಅವರು, ಇನ್ನು ಹುಷೇನಪ್ಪನವರು, ಇನ್ನು ಅನೇಕ ಸಂಘಟನೆಗಳ ಪ್ರಕಾಶ್ ಹಿರಿಯರಾದ ಅವರು ಮಾತಾಡಲಿಲ್ಲ. ಎಲ್ಲ ಸಂಘಟನೆಗಳ ಮುಖಂಡರು ಬಂದಿಲ್ಲಿ ಭಾಗವಹಿಸಿದ್ದಾರೆ. ಇದು ಪ್ರತಿನಿಧಿಗಳ ಒಂದು ಧರಣಿ ಸಮಾವೇಶ. ಬಾಬು ಜಗಜೀವನರಾಮರವನ್ನ, ಜಗಜ್ಯೋತಿ ಬಸವಣ್ಣವರನ್ನ, ಅವರ ಅನೇಕ ಸಮಕಾಲೀನ ಹೋರಾಟಗಾರರನ್ನ ನಾವು ನೆನೆಬೇಕಾಗ್ತದೆ. ಒಂದು ಉದ್ಯೋಗನೂ ಕೂಡ ತಗೊಳಕ್ ಸಾಧ್ಯ ಇಲ್ಲ. ಆಮೇಲೆ ಮತ್ತೊಂದು ಗುಟ್ಟನ್ನ ಆಯುಕ್ತರವರು ಬಂದಿದ್ದಾರೆ. ಅವ್ರಿಗೆ ಧನ್ಯವಾದ ಎಲ್ಲರೂ ಹೇಳೋದು ಅಂತ ಈ ಮನವಿಯನ್ನ ಅವರಿಗೆ ಕೊಡ್ತೇವೆ. ಮುಖ್ಯಮಂತ್ರಿ ಸರ್ಕಾರಕ್ಕೆ ಮನವಿಯನ್ನ ಕಳಿಸ್ಕೊಡ್ಬೇಕು ಅಂತ ನಾವು ಅವರಲ್ಲಿ ಒಳ್ಳೆ ಪ್ರಶ್ನೆ ಇರ್ತಿರೋ ಮನವಿನಲ್ಲಿ ಕೊಡ್ತಾ ಇದೀವಲ್ಲ, ಆ ಮನವಿನಲ್ಲಿ ಒಳ ಮೀಸಲಾತಿ ಆಗಿಲ್ಲ ಅನ್ನೋದಕ್ಕೆ ನಿಮ್ಗೆ ಮಾಹಿತಿ. 4600 ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಾತಿಗಳಲ್ಲಿ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. 270 ಸರ್ಕಾರಿ, 1231 ಖಾಸಗಿ ITI ಕಾಲೇಜುಗಳ ಪ್ರವೇಶಾತಿಗಳಲ್ಲಿ ಮೀಸಲಾತಿ ಇಲ್ಲ. 45 ಸರ್ಕಾರಿ, 30 ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ, ವಿದ್ಯಾಲಯಗಳಲ್ಲಿ PhD ಕೋರ್ಸ್ಗಳಿಗೆ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ವಿಶ್ವವಿದ್ಯಾಲಯಗಳು ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. 5000 PUC ಕಾಲೇಜುಗಳಲ್ಲಿ, 5 ವರ್ಷ LLB ಕೋರ್ಸ್ಗಳಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಡಿಗ್ರಿ ಕಾಲೇಜುಗಳ 10,500 ಅತಿಥಿ ಸಹಾಯಕ ಪ್ರಾಧ್ಯಾಪಕರ ನೇಮಕ ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಪ್ರಾಥಮಿಕ ಪ್ರೌಢ ಶಿಕ್ಷಣಕ್ಕೆ ಈ ಬಾರಿ 52,000 ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು ಆದೇಶಿದೆ. ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಪದವಿ ಪೂರ್ವ ಕಾಲೇಜು 5,910 ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳಲು ಆದೇಶಿಸಿದೆ. ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ PhD ಫಿಲಾಸಫಿಗೆ ಮುಖ್ಯಮಂತ್ರಿ ಅವರಿಗೆ ತಲುಪಿಸಲಿಕ್ಕೆ ನಾನು ಕ್ರಮ ವಹಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸಾಹೇಬರಿಗೆ ಧನ್ಯವಾದ.